ಶಿವರಾಮ ಕಾರಂತರ ಚೋಮನದುಡಿ ಒಂದು ಚಂದದ ಕತೆ. ಇದು ಪ್ರಥಮ BA ವಿದ್ಯಾರ್ಥಿಗಳಿಗೆ ಪಠ್ಯ ಕೂಡ ಆಗಿರೋದ್ರಿಂದ ಇದರ ಸಾರಾಂಶವನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಚೋಮನದುಡಿ ಚೋಮ ಈ ಪಾತ್ರ ಏನಿದೆ, ಈತನೇ ಕಥಾನಾಯಕ. ಈತ ಕೆಳಜಾತಿಗೆ ಸೇರಿದಂತಹ ವ್ಯಕ್ತಿ. ಕೆಳಜಾತಿ ಅಂದರೆ ಹೊಲೆಯರ ಜಾತಿಗೆ ಸೇರಿದಂತಹ ಚೋಮ ಬೋಗನಹಳ್ಳಿ ಅನ್ನುವಂಥ ಒಂದು ಕಾಡಿನ ಸಮೀಪ ಇದ್ದಂಥ ಊರಿನಲ್ಲಿ ವಾಸವಿದ್ದಂಥ ವ್ಯಕ್ತಿ. ಈತನ ಕುಟುಂಬ ಅಥವಾ ಈ ಚೋಮನದುಡಿ ಕಥೆಯಲ್ಲಿ ಬರುವ ಪಾತ್ರಗಳು ಅಂತ ತಗೊಂಡಾಗ ಈತನ ಕುಟುಂಬದಲ್ಲಿ 5 ಮಕ್ಕಳಿದ್ದಾರೆ. ದೊಡ್ಡ ಮಗ ಚನಿಯ, ಎರಡನೇ ಮಗ ಗುರುವ, ಹಾಗೆಯೇ ಮಗಳು ಬೆಳ್ಳಿ ಹರೆಯದ ಹೆಣ್ಣು ಮಗಳು. ಇವರ 3 ಮಕ್ಕಳ ತರುವಾಯ ಇದ್ದಂಥ ಚಿಕ್ಕ ಚಿಕ್ಕ ಗಂಡು ಮಕ್ಕಳು ಯಾರು ಅಂದರೆ ಕಾಳ ಮತ್ತು ನೀಲ. ಈ 5 ಮಕ್ಕಳ ಕುಟುಂಬ ಚೋಮನ ಕುಟುಂಬ ಅಂತಲೇ ಹೇಳ್ಬೋದು. ಹಾಗೆಯೇ ಒಂದು ನಾಯಿಯನ್ನು ಕೂಡ ಸಾಕಿರ್ತಾರೆ. ಆ ನಾಯಿಯ ಹೆಸರು ಬಾಡು ಅಂತ. ಜೊತೆಗೆ ಈ ಚೋಮ ಯಾವಾಗಲೋ ಒಂದು ಸಮಯದಲ್ಲಿ ಕಾಡಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ 2 ಕರುಗಳು ಅನಾಥವಾಗಿ ಅರಚ್ತಾ ನಿಂತಿರ್ತವೆ. ಆಗ ನೋಡೋಣ ಯಾರಾದರೂ ಕೇಳಿದ್ರೆ ಯಜಮಾನರು ಅಂತ ಬಂದಾಗ ತಲುಪಿಸಿದ್ರಾಯ್ತು ಅಂತ 2 ಕರುಗಳನ್ನು ಸಹ ತಂದು ಚೋಮ ಸಾಕಿರ್ತಾನೆ. ಈಗ ಅವು ಬೆಳೆದು ಎತ್ತುಗಳಾಗಿರ್ತವೆ. ಇದಿಷ್ಟು ಚೋಮನ ಕುಟುಂಬ ಅಂತಲೇ ಹೇಳ್ಬೋದು. ಚೋಮನ ಪತ್ನಿ ಅಂತ ತಗೊಂಡಾಗ ಆಕೆ ಈಗಾಗಲೇ ತೀರಿ ಹೋಗಿ 5 ವರ್ಷಗಳ ಮೇಲೆ ಆಗಿರೋದನ್ನು ನೋಡ್ತೀವಿ. ಇನ್ನು ಚೋಮನ ದಣಿಗಳ ಹೆಸರು ಸಂಕಪ್ಪಯ್ಯ. ಈತ ಹೆಚ್ಚು ಕಡಿಮೆ ಚೋಮನ ಹಿರಿಮಗನ ವಯಸ್ಸಿನವ, ಹಾಗೆಯೇ ಒಳ್ಳೆಯವ ಕೂಡ. ಚೋಮನಿಗೆ ದುಡಿ ಬಾರಿಸೋದು ಅಂದರೆ ಎಲ್ಲಿಲ್ಲದ ಪ್ರೀತಿ. ದುಡಿ ಅಂದರೆ ವಾದ್ಯ, ಒಂದು ಚರ್ಮದ ವಾದ್ಯ ಅಂತಲೇ ಹೇಳ್ಬೋದು. ನೀವು ತಮಟೆ ಅನ್ನೋದನ್ನು ನೆನಪಿಸ್ಕೊಂಡ್ರೆ ಈ ದುಡಿ ಅನ್ನೋದಕ್ಕೆ ನಿಮಗೆ ಒಂದು ಅರ್ಥ ಸಿಗುತ್ತೆ. ಹಾಗಾಗಿ ಚೋಮನಿಗೆ ಖುಷಿಯಾಗಲಿ ಅಥವಾ ದುಃಖ ಆಗಲಿ ಆತ ಒಂದೇ ಸಮ ಈ ದುಡಿಯನ್ನು ಬಾರಿಸ್ತಾನೆ. ಹಾಗೆಯೇ ಪಕ್ಕದ ಊರಿನಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಬರುತ್ತೆ. ಸುತ್ತಮುತ್ತಲೂ ಇರುವಂಥ ಹಳ್ಳಿಯವರಿಗೆಲ್ಲ ಅದೊಂದೇ ಜಾತ್ರೆ. ಆ ಜಾತ್ರೆಯಲ್ಲಿ ಚೋಮ ದುಡಿಯನ್ನು ಬಾರಿಸಿದ್ರೆ ಜಾತ್ರೆಗೆ ಬಂದಂಥ ಯುವ ಜನತೆ ಎಲ್ಲ ಹುಚ್ಚೆದ್ದು ಕುಣಿಯೋ ಮಟ್ಟಿಗೆ ಈತ ದುಡಿಯನ್ನು ಬಾರಿಸ್ತಾ ಇರ್ತಾರೆ. ಹೀಗಿರುವಂಥ ಚೋಮನಿಗೆ ತಾನು ಬೇಸಾಯಗಾರನಾಗಬೇಕು ಅನ್ನೋದು ಒಂದು ಅತ್ಯಂತ ಪ್ರೀತಿಯ ಒಂದು ಕನಸು ಅಂತಲೇ ಹೇಳ್ಬೋದು. ಆತ ಆಗಿಂದನೂ ಕಂಡಿರುವಂಥ ಬಯಕೆ ಕನಸು ಏನು ಅಂದರೆ ತಾನು ಬೇಸಾಯಗಾರನಾಗಬೇಕು, ತಾನೇ ಸ್ವಂತ ಗದ್ದೆಯನ್ನು ಉಳುಮೆ ಮಾಡಬೇಕು ಅಂತ. ಈ ಆಸೆಯನ್ನು ದಣಿಗಳಾದ ಸಂಕಪ್ಪಯ್ಯ ಅವರಲ್ಲಿ ಕೂಡ ಹೇಳ್ಕೊಂಡಿರ್ತಾನೆ. ಆದರೆ ಆತ ಹೇಳೋದೊಂದು, ನಮ್ಮ ತಾಯಿ ಇರೋವರೆಗೂ ಇದು ಸಾಧ್ಯ ಇಲ್ಲ. ಯಾಕಂದರೆ ಕೆಳಜಾತಿಯವ್ರಿಗೆ ಹೊಲ ಅಥವಾ ಗದ್ದೆ ಕೊಡೋದಕ್ಕೆ ನಮ್ಮ ತಾಯಿ ಒಪ್ಪೋದಿಲ್ಲ. ಹಾಗಾಗಿ ಈ ಆಸೆಯನ್ನು ಬಿಟ್ಟುಬಿಡು ಅಂತ ಹೇಳಿರ್ತಾರೆ. ಆದರೆ ಅವರ ಹೊಲವನ್ನು ಉಳೋದಕ್ಕೆ ಪ್ರತಿ ಮಳೆಗಾಲ ಕಳೆದ ನಂತರ ಚೋಮನೆ ಹೋಗಬೇಕಿರುತ್ತೆ. ಹೀಗಿರುವಂಥ ಸಂದರ್ಭದಲ್ಲಿ ಈತ 5 ವರ್ಷದ ಹಿಂದೆ ಕಳಸದ ಸಮೀಪ ಇದ್ದಂಥ ಕಾಫಿ ತೋಟದಲ್ಲಿ ಕೆಲಸ ಮಾಡಿಕೊಂಡು ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ 4-6 ರೂಪಾಯಿಗಳಷ್ಟು ಸಾಲವನ್ನು ಮಾಡಿಬಿಟ್ಟಿರ್ತಾರೆ ಈ ಚೋಮ. ಸಾಲವನ್ನು ಮಾಡಿ ನಂತರ ಆತ ಬಂದು ಈ ಹಳ್ಳಿನಲ್ಲಿ ನೆಲೆಸಿರೋ ಅಂಥದ್ದು. ಈಗ ಅಲ್ಲಿದ್ದಂಥ ಕಳಸದ ದಣಿಗಳು ಏನಿದ್ದಾರೆ ಅವರು ಸೇರೆಗಾರ, ತನ್ನ ಕೈ ಕೆಳಗೆ ಕೆಲಸ ಮಾಡುವಂಥ ಮನ್ವೇಲ ಅಂತ ಹೇಳುವಂಥದ್ದು, ಆತನನ್ನು ಸಾಲ ವಸೂಲಿಗೆ ಅಥವಾ ಜೀತಕ್ಕೆ ಕರ್ಕೊಂಡು ಬನ್ನಿ ಅಂತ ಚೋಮನ ಮನೆಗೆ ಕಳಿಸ್ತಾರೆ. ಆಗ ಕಳಿಸಿದಾಗ ಚೋಮನಿಗೆ ವಯಸ್ಸಾಗಿರೋದ್ರಿಂದ ತನ್ನ 2 ಮಕ್ಕಳಾದ ಚನಿಯ ಮತ್ತು ಗುರುವ ನಾವು ಹೋಗ್ತೀವಿ, ಜೀತ ಮಾಡಿ ನಾವು ಸಾಲ ತೀರಿಸಿ ಬರ್ತೀವಿ ಅಂತ ಹೋಗ್ತಾರೆ. ಈತ ತಗೊಂಡಿದ್ದಂಥ 4-6 ರೂಪಾಯಿ ಸಾಲಕ್ಕೆ ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಸೇರಿ 20 ರೂಪಾಯಿ ಆಗಿದೆ ಅಂತ ಅವ್ರು ಹೇಳ್ತಾರೆ. ಈ ಮಕ್ಕಳು ಹೋಗಬೇಕಾದ್ರೆ ಚೋಮ ಅಳ್ತಾ ಕಂಬಳಿ ಹಾಗೆಯೇ ಕೈಯಲ್ಲಿದ್ದ ಬೆಳ್ಳಿ ಉಂಗುರ ಕಷ್ಟಕ್ಕೆ ಬಳಸ್ಕೊಳ್ಳಿ ಅಂತ ಅಳ್ತಾ ಕಳಿಸ್ಕೊಡ್ತಾನೆ. ಈ ಮಧ್ಯ ಬರೀ ಇವರಿಬ್ಬರಷ್ಟೇ ಅಲ್ಲ, ಇನ್ನು ಸುಮಾರು ಜೀತದ ಆಳುಗಳೆಲ್ಲ ಜೀತ ಕೆಲಸಕ್ಕೆ ಹೋಗುವಂಥವರು ಸುಮಾರು ಜನ ಮನ್ವೇಲನ ಜೊತೆ ಬರ್ತಾರೆ. 2 ದಿನ ನಡೆದು ಹೋಗಬೇಕಾದಂಥ ದಾರಿ. ಈ ಮಧ್ಯೆ ಹೋಗಬೇಕಾದ್ರೆ ಅಲ್ಲೇ ದಾರಿ ಮಧ್ಯದಲ್ಲೇ ಗಂಜಿ ಮಾಡಿಕೊಂಡು ಕುಡಿತಾರೆ. ಈ ಮಧ್ಯೆ ಒಬ್ಬರು ಅಜ್ಜ ಅಜ್ಜಿ ಜೊತೆ ಬಂದಿದ್ದಂಥ ಒಂದು ಪುಟ್ಟ ಹುಡುಗಿ ಜ್ವರ ಬಂದು ಸತ್ತೋಗುತ್ತೆ.
ಆದರೆ ಇದ್ಯಾವುದು ಕೂಡ ದಣಿಗಳ ಮನಸ್ಸು ಮುಟ್ಟೋದೇ ಇಲ್ಲ. ಇದೆಲ್ಲ ನೋಡಿ ಚನಿಯ ಮತ್ತು ಗುರುವನಿಗೆ ಬೇಜಾರಾಗುತ್ತೆ. ಮತ್ತು ಇವರಲ್ಲಿ ಹೋಗ್ತಾರೆ, ಅಲ್ಲಿ ಲಾಯದ ವ್ಯವಸ್ಥೆ ಇರುತ್ತೆ, ಕೆಲಸದಲ್ಲೂ ತೊಡಗಿಸ್ಕೊಂಡ ನಂತರ ಅಲ್ಲಿನ ಹೆಂಡದ ಗೀಳಿಗೆ ಇವರು ಕೂಡ ಬೀಳ್ತಾರೆ. ಹೆಂಡ ಕುಡಿಯೋದನ್ನು ಕಲಿತಾರೆ. ದುಡಿದಂಥ ದುಡ್ಡನ್ನು ಹೆಂಡಕ್ಕೂ ಹಾಕೋದಕ್ಕೆ ಶುರು ಮಾಡ್ತಾರೆ. ಈ ಮಧ್ಯೆ ಈ ಗುರುವನಿಗೆ ಅಲ್ಲಿ ಇದ್ದಂಥ ಮಾರಿಯಮ್ಮ ಅನ್ನುವಂಥ ಒಂದು ಕ್ರಿಶ್ಚಿಯನ್ ಹೆಣ್ಣಿನ ಜೊತೆ ಪ್ರೇಮ ಆಗುತ್ತೆ. ಆಕೆಯ ಅಪ್ಪ ಅಮ್ಮನಿಗೂ ಕೂಡ ಇವನು ಒಪ್ಪಿಗೆ ಆಗ್ತಾನೆ. ಅದು ಅವರೂ ಸಹ ಕೆಳಜಾತಿಯವರೇ ಆಗಿದ್ದರೂ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿರ್ತಾರೆ. ಅವ್ರಿಗೂ ಗುರುವ ಇಷ್ಟ ಆಗ್ತಾನೆ. ಈ ಮಧ್ಯೆ 1 ತಿಂಗಳು ರಜೆಯನ್ನು ಕೊಟ್ಟು ನಿಮ್ಮ ಊರಿಗೆ ಹೋಗ್ಬಿಟ್ಟು ಬನ್ನಿ ಅಂತ ಬೆಳ್ತಂಗಡಿಯವರೆಗೂ ಮೋಟಾರ್ನಲ್ಲಿ ಕರ್ಕೊಂಡು ಬಂದು ಬಿಟ್ಟು ಹೊರಟೋಗ್ತಾರೆ. ಆದರೆ ಚನಿಯ ಮಾತ್ರ ಬರ್ತಾನೆ. ಈ ಗುರುವ ಏನಿದ್ದಾನೆ ಮಾರಿಯಮ್ಮನ ಅಪ್ಪ ಅಮ್ಮನ ಜೊತೆ ಕೊಕ್ಕಡಕ್ಕ ಅನ್ನುವಂಥ ಅವರ ಊರಿಗೆ ಹೊರಟೋಗಿರ್ತಾನೆ. ಇಲ್ಲಿ ಚನಿಯ ಒಬ್ಬಂಟಿಯಾಗಿ ಮನೆಯನ್ನು ಬಂದು ತಲುಪ್ತಾನೆ. ಇನ್ನು ಬೆಳ್ಳಿಯ ಬಗ್ಗೆ ಹೇಳೋದಾದರೆ, ಬೆಳ್ಳಿ ಸುಂದರ ಹೆಣ್ಣು ಮಗಳು, ಹಾಗೆಯೇ ಬುದ್ಧಿವಂತ ಹೆಣ್ಣು ಮಗಳು. ಅಪ್ಪ ದುಡಿದು ತಂದಂಥ ಪಾವು ಅಕ್ಕಿನಲ್ಲೇ ಗಂಜಿ ಮಾಡಿ ಮನೆ ಮಂದಿಗೆಲ್ಲ ಬಡಿಸೋವಂಥವಳು. ಹಾಗೆಯೇ ನೆಂಟರಿಷ್ಟರು ಬಂದರೂ ಸಹ ಅವರಿಗೂ ಸಹ ಗಂಜಿ ಮಾಡಿ ಬಡಿಸಿ ಹೊಟ್ಟೆ ತುಂಬಿಸಿ ಕಳಿಸೋವಂಥ ಬುದ್ಧಿವಂತ ಹೆಣ್ಣು ಮಗಳು. ಹಾಗೆಯೇ ತಾನೂ ಸಹ ಕಾಡಿಗೆ ಹೋಗಿ ಬಿದಿರನ್ನು ತಂದು ಬುಟ್ಟಿಯನ್ನು ಹೆಣೆದು ದಣಿಗಳಿಗೆ ಮಾರೋದ್ರ ಮೂಲಕ ಕೂಡ ಪಾವು ಅಕ್ಕಿಯನ್ನು ದುಡಿತಾ ಇದ್ಲು. ಮನೆಯನ್ನು ಚಂದವಾಗಿ ನಿಭಾಯಿಸ್ತಿದ್ದಂಥ ಬೆಳ್ಳಿ ಇಲ್ಲಿ ಚನಿಯ ಮನೆಗೆ ಬಂದು ವಿಷಯವನ್ನೆಲ್ಲ ಅಪ್ಪನಿಗೆ ಹೇಳ್ತಾನೆ. ಗುರುವ ಹೀಗೆ ಮಾರಿಯಮ್ಮ ಅವರ ಕುಟುಂಬದ ಜೊತೆ ಹೊರಟೋದ್ರು ಅಂತ ಹೇಳಿದಾಗ ಚೋಮನಿಗೆ ತುಂಬ ಕೋಪ ಬರುತ್ತೆ. ಆತನನ್ನು ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೊರಡ್ತಾರೆ. ಈತ ಹೊರಟಂಥ ಸಂದರ್ಭದಲ್ಲೇ ಇಲ್ಲಿ ಚನಿಯನಿಗೆ ತುಂಬ ಜ್ವರ ಬರುತ್ತೆ. ಹಾಗೆಯೇ ಪಕ್ಕದ ಊರಲ್ಲಿ ಜಾತ್ರೆ ಶುರುವಾಗುತ್ತೆ. ಚಿಕ್ಕ ಮಕ್ಕಳಿಬ್ಬರು ಕಾಳ ನೀಲನನ್ನು ಜಾತ್ರೆಗೆ ಕಳಿಸಿ ಬೆಳ್ಳಿ ಇಲ್ಲಿ ಅಣ್ಣನನ್ನು ನೋಡ್ಕೋತಾ ಇರ್ತಾಳೆ. ಈ ಮಧ್ಯೆ ಜ್ವರ ಅತಿ ಹೆಚ್ಚಾಗುತ್ತೆ. ಆದಾಗ ಈಕೆ ಪುರೋಹಿತರು, ಹೊಲೆಯರ ಪುರೋಹಿತರು ಏನಿರ್ತಾರೆ ಅಲ್ಲಿಗೆ ಓಡ್ತಾಳೆ. ಓಡಿದಾಗ ಆತ ಮದ್ದು ಮಾಡಿಕೊಡೋ ಅಂಥವನು. ಹಾಗೆಯೇ ಇಲ್ಲಿ ಒಂದು ನೇಮವನ್ನು ಕಟ್ಕೋ, ದೇವರಿಗೆ ಪಂಜುರ್ಲಿ ದೇವರಿಗೆ ನೇಮ ಕಟ್ಕೊಂಡ್ರೆ ಸರಿ ಹೋಗಬಹುದು ಅಂತ ಹೇಳಿದಾಗ ಆಯಿತು ಅಂತ ಓಡಿ ಬರ್ತಾಳೆ. ಬಂದು ನೋಡೋಷ್ಟರಲ್ಲಿ ಚನಿಯ ಜೀವವನ್ನು ಬಿಟ್ಟಿರ್ತಾನೆ. ಈ ಮಧ್ಯೆ ಚೋಮ ಹೋಗಿ ಗುರುವನನ್ನು ನೋಡೋಷ್ಟರಲ್ಲಿ ಗುರುವ ಮದುವೆ ಆಗಿಬಿಟ್ಟಿರ್ತಾನೆ. ಹಾಗಾಗಿ ಇನ್ನೂ ಏನೂ ಸಾಧ್ಯತೆಯೇ ಇಲ್ಲ ಅಂತ ಚೋಮ ಹಿಂದಿರುಗಿ ಬಂದು ನೋಡೋಷ್ಟರಲ್ಲಿ ಇಲ್ಲಿ ಚನಿಯ ಸತ್ತಿರ್ತಾನೆ. ಈ ಆಘಾತದಿಂದ ಚೋಮ ಮತ್ತಷ್ಟು ಹೆಂಡವನ್ನು ಕುಡಿಯೋದಕ್ಕೆ ಶುರು ಮಾಡ್ತಾನೆ. ಈತ ದಿನಾಲೂ ಹೆಂಡವನ್ನು ಕುಡಿತಾ ಇದ್ದ, ಈಗ ಇನ್ನಷ್ಟು ಹೆಚ್ಚನ್ನು ಮಾಡ್ತಾನೆ. ಈಗ ಮನೆಯ ಜವಾಬ್ದಾರಿಯೆಲ್ಲ ಬೆಳ್ಳಿಯ ಮೇಲೆ ಬೀಳುತ್ತೆ. ಈ ಮಧ್ಯೆ ಪಾದ್ರಿಯವರನ್ನು ಒಂದು ಸಲ ಹೋಗಿ ಕೇಳ್ತಾನೆ, ನನಗೆ ಭೂಮಿಯನ್ನು ಕೊಡಿ ಉಳುಮೆ ಮಾಡಲಿಕ್ಕೆ ಅಂದಾಗ ಪಾದ್ರಿ ಹೇಳೋದು, ಬೇರೆ ಜಾತಿಯವರಿಗೆ ಕೊಡಲ್ಲ, ನಮ್ಮ ಜಾತಿ ಧರ್ಮಕ್ಕೆ ಸೇರಿ ಕೊಡ್ತೀವಿ ಅಂತ ಹೇಳಿದಾಗ ಆಗಲ್ಲ ಅಂತ ಚೋಮ ಸಿಟ್ಟಿನಿಂದ ಬಂದಿರ್ತಾನೆ. ಈ ಮಧ್ಯೆ ಮಳೆಗಾಲ ಬಂದಾಗ ದಣಿಗಳು ಉಳುಮೆ ಮಾಡೋದಕ್ಕೆ ಕರೀತಾರೆ. ಹೋಗಿ ಚೋಮ ಉಳುಮೆ ಮಾಡಿ ಬರ್ತಾನೆ. ಆದರೂ ಅವನ ಮನಸ್ಸಿನಲ್ಲಿ ತಾನು ಬೇಸಾಯಗಾರನಾಗಬೇಕು ಅನ್ನೋ ಆಸೆ ಇರುತ್ತೆ. ಮತ್ತೆ ದಣಿಗಳಲ್ಲಿ ಕೇಳಿದಾಗ ದಣಿಗಳು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಹೀಗೆ ನಿರಾಸೆಯಿಂದ ಬಂದ ನಂತರ ಮತ್ತೊಂದು ಮಳೆಗಾಲದಲ್ಲೂ ಸಹ ದಣಿಗಳು ಕರೀತಾರೆ ಉಳುಮೆ ಮಾಡೋದಕ್ಕೆ. ಈ ಸಲ ಹಸುಗಳ ಕಾಲುಗಳಿಗೆ ಚೆನ್ನಾಗಿ ಬಾರಿಸಿ ಕುಂಟೋ ಥರ ಮಾಡ್ತಾನೆ ಚೋಮ. ಕಾರಣ ಏನು ಅಂದರೆ, ನನಗೆ ಸಿಗದೇ ಇರೋದು ಅವ್ರಿಗೂ ಸಿಗಬಾರ್ದು, ಅವರ ಭೂಮಿನಲ್ಲಿ ಉಳುಮೆ ಮಾಡೋದಕ್ಕೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಹಾಗೆ ಮಾಡಿರ್ತಾನೆ. ಇದಾದ ನಂತರ ಇಲ್ಲಿ ಚನಿಯ ಸತ್ತು ಹೋದ, ಗುರುವ ಮದುವೆಯಾಗಿ ಹೋದ, ಮತ್ತೆ ಇನ್ನೂ 15 ರೂಪಾಯಿ ಸಾಲ ಬಾಕಿ ಇದೆ ಅಂತ ಮತ್ತೆ ಅಲ್ಲಿಂದ ಜಮೀನ್ದಾರರು ಕಳಿಸಿದಿಂದ ಕರೆ ಕಳಿಸ್ತಾರೆ. ಆದರೆ ಈ ಬಾರಿ ಬೆಳ್ಳಿ ತನ್ನ ಕೊನೆ ತಮ್ಮ ನೀಲನನ್ನು ಕರ್ಕೊಂಡು ತಾನೇ ಹೋಗ್ತಾಳೆ.
ತಾನೇ ಹೋದ ನಂತರ ಇಲ್ಲಿ ಎತ್ತುಗಳನ್ನು ಮಾರಿಬಿಡು ನನಗೆ ಅಂತ ಸಂಕಪ್ಪಯ್ಯ ಅವರು ಕೇಳ್ತಾರೆ. ನನಗೆ ಮಾರಿದ್ರೆ 30 ರೂಪಾಯಿಗಳನ್ನು ನಾನು ಕೊಡ್ತೀನಿ, ಅದರಲ್ಲಿ ಸಾಲ ತೀರಿಸಿ ನೆಮ್ಮದಿಯಿಂದ ಇರ್ಬೋದು ಅಂದರೆ ಚೋಮ ಒಪ್ಪೋದಿಲ್ಲ. ಯಾಕಂದರೆ ಅವನ ಕನಸು ತಾನು ಬೇಸಾಯಗಾರನಾಗಬೇಕು, ಎತ್ತುಗಳನ್ನು ಮಾರಿಬಿಟ್ರೆ ಹೇಗೆ ಬೇಸಾಯ ಮಾಡೋದು ಅನ್ನೋದ್ರಿಂದ ಅವನು ಒಪ್ಪದೆ ಹೀಗೇ ಬೆಳ್ಳಿ ಮತ್ತು ಮಗನನ್ನು ಕಳಿಸ್ತಾರೆ. ಇಲ್ಲಿ ಬೆಳ್ಳಿ ಹೋದಂಥ ಬೆಳ್ಳಿಗೆ ಮನ್ವೇಲನ ಜೊತೆ ಸಲಿಗೆಯಾಗುತ್ತೆ. ಸಲಿಗೆಯಾಗಿ ಹಾಗೆ ಜಮೀನ್ದಾರನು ಕೂಡ ಆಕೆಯನ್ನು ಸಲಿಗೆಯಿಂದ ನೋಡೋದಕ್ಕೆ ಶುರು ಮಾಡ್ತಾನೆ. ಇವರ ಜೊತೆ ಸಲಿಗೆಯಿಂದ ಇದ್ದಿದ್ದರಿಂದ ಆಕೆಗೆ ಸಾಲದ ದುಡ್ಡೆಲ್ಲ ಕೊಡುಗೆಯಾಗಿ ಸಿಕ್ಕುತ್ತೆ. ಅದರಿಂದ ಅವಳು ಅಪ್ಪನ ಸಾಲ ತೀರಿಸಿ ಹಿಂದಿರುಗಿ ಬರ್ತಾಳೆ. ಹಿಂದಿರುಗಿ ಬಂದ ನಂತರ ಮಕ್ಕಳಿಬ್ಬರನ್ನ ಸ್ನಾನ ಮಾಡಿಸ್ಕೊಂಡು ಬನ್ನಿ ಅಂತ ಚೋಮನನ್ನು ಕಳಿಸ್ತಾಳೆ. ಮಕ್ಕಳನ್ನು ಹೊಳೆಯಲ್ಲಿ ನೀವೇ ಸ್ನಾನ ಮಾಡಿಸಿ ಅಪ್ಪ ಅಂತ. ಸ್ನಾನ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋದಂಥ ಚೋಮ ಇಬ್ಬರನ್ನು ದಡದಲ್ಲಿ ನಿಂತಿರಿ, ನಾನು ಹೋಗಿ ಎಣ್ಣೆ ತೆಗಿಬೇಕು, ತಲೆಗೆ ಮೈಗೆ ಹಚ್ಚಿದ ಎಣ್ಣೆ, ಅದಕ್ಕೆ ಸೊಪ್ಪು ತರ್ತೀನಿ ಅಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಮಕ್ಕಳು ಆಡ್ತಿದ್ದಾರೆ ಅಂತ ಇದೆರಡೂ ಮಕ್ಕಳು ಸಹ ಹೊಳೆನಲ್ಲಿ ಮುಳುಗ್ತಾರೆ. ಈ ಸಮಯದಲ್ಲಿ ನೀಲ ಕೊಚ್ಚಿ ಹೋಗ್ತಾನೆ. ಆಗ ಯಾವುದೋ ಬ್ರಾಹ್ಮಣ ಹುಡುಗ ಕಾಪಾಡೋದಕ್ಕೆ ಧುಮುಕಿದಾಗ ಅಲ್ಲಿ ಅಪ್ಪ ಅಮ್ಮ ಕಿರುಚ್ಕೋತಾರೆ, ಅವರು ಕೆಳ ಜಾತಿಯವರು, ಕಾಪಾಡಬೇಡ ಮುಟ್ಟಬೇಡ ಅಂತ. ಹಾಗಾಗಿ ಆತ ಮುಟ್ಟಲ್ಲ, ನೀಲ ಸತ್ತು ಹೋಗ್ತಾನೆ. ಕೊನೆಗೆ ಕಾಳ ಮತ್ತು ಚೋಮರು ಓಡಿ ಬಂದು ರೋಧಿಸೋದನ್ನು ನೋಡಿದ ಮೇಲೆ ಆ ಬ್ರಾಹ್ಮಣ ಹುಡುಗನಿಗೆ ಮನಸ್ಸು ಕರಗಿ ತಾನೇ ಹೋಗಿ ಆ ಹೆಣವನ್ನು ಎಳೆದು ತಂದು ಕೊಡ್ತಾನೆ. ಇದೆಲ್ಲ ಆದ ನಂತರ ಇಲ್ಲಿ ಮನ್ವೇಲ, ಬೆಳ್ಳಿಯ ಜೊತೆ ಸಲುಗೆಯಿಂದಿದ್ದ ಮನ್ವೇಲ ಒಮ್ಮೆ ಮತ್ತೆ ಚೋಮನ ಮನೆಗೆ ಬರ್ತಾರೆ. ಇಲ್ಲಿ ಸಾಲ ತೀರಿಸಿದಂತಹ ಬೆಳ್ಳಿ ಹೇಳ್ದೆ ಕೇಳದೆ ರಾತ್ರೋರಾತ್ರಿ ತಮ್ಮನನ್ನು ಕರ್ಕೊಂಡದಾಗಲೇ ಚೋಮನ ಮನೆಗೆ ಬಂದುಬಿಟ್ಟಿದ್ಲು. ಇಲ್ಲಿ ಬಂದಂಥ ಮನ್ವೇಲ ಮತ್ತೆ ಚೋಮನಿಲ್ಲದ ಸಮಯದಲ್ಲಿ ಬೆಳ್ಳಿಯ ಜೊತೆ ಅವರ ಮನೆಯಲ್ಲಿ ಸಲುಗೆಯಿಂದ ಇರಬೇಕಾದ್ರೆ ಚೋಮ ಬಂದು ಈ ಸಂದರ್ಭವನ್ನು ನೋಡ್ತಾನೆ. ನೋಡಿದಾಗ ಮಗಳ ಮೇಲೆ ಕೋಪ ಬಂದು ಆ ಮನ್ವೇಲನನ್ನು ಓಡಿಸ್ಬಿಟ್ಟು ಮಗಳನ್ನು ಕತ್ತು ಹಿಡಿದು ಹೊರಗೆ ನೂಕ್ಬಿಡ್ತಾನೆ. ಅವಳು ಅಲ್ಲೇ ಮರದ ಕೆಳಗೆ ಬಿದ್ದಿರ್ತಾಳೆ. ಈ ಮಧ್ಯೆ ಚೋಮನಿಗೆ ಗುರುವ ಬೇಸಾಯಗಾರನಾಗಿರೋದು ಗೊತ್ತಾಗಿ ತಾನೂ ಸಹ ಹೋಗಿ ಗುರುವನನ್ನು ಕರ್ಕೊಂಡು ಬಂದು ತಾನೂ ಅದೇ ಧರ್ಮಕ್ಕೆ ಸೇರಿ ತಾನು ಯಾಕೆ ಆಗಬಾರ್ದು ಅನ್ನುವಂಥ ಆಸೆ ಬರುತ್ತೆ. ಹೋಗೋಣ ಗುರುವನನ್ನು ಕಾಣೋಕ್ಕೆ ಅಂತ ಚೋಮ ಹೊರಡ್ತಾನೆ. ಆದರೆ ಮಾರ್ಗ ಮಧ್ಯೆ ಪಂಜುರ್ಲಿ ದೇವರ ಗುಡಿ ಕಂಡುಬಿಡುತ್ತೆ. ಗುಡಿ ಕಂಡಾಗ ತಾನು ತಪ್ಪು ಮಾಡ್ತಾಯಿದ್ದೀನಿ, ಇಷ್ಟು ವರ್ಷ ಆರಾಧಿಸಿದ ದೇವರನ್ನು ಬಿಟ್ಟು ನಾನು ಈಗ ಬೇರೆ ಧರ್ಮಕ್ಕೆ ಸೇರೋದಾ ಬೇಡ ಅಂತ ವಾಪಸ್ ಬಂದಂಥ ಸಂದರ್ಭದಲ್ಲೇ ಬೆಳ್ಳಿ ಮತ್ತು ಮನ್ವೇಲನನ್ನು ಮನೆಯಲ್ಲಿ ನೋಡೋವಂಥದ್ದು. ಈ ಸಂದರ್ಭದಲ್ಲಿ ಸಿಟ್ಟು ಬಂದು ಮನ್ವೇಲನನ್ನು ಓಡಿಸಿ ಬೆಳ್ಳಿಯನ್ನು ಕತ್ತು ಹಿಡಿದು ಆಚೆ ತಳ್ತಾನೆ. ತಳ್ಳಿ ತಾನು ಮನೆಯೊಳಗೆ ಕೂತು ಬಿಡ್ತಾನೆ. ನಂತರದಲ್ಲಿ ಹಸುಗಳನ್ನು ಕರೆದು ಅವುಗಳನ್ನು ಮೈಯನ್ನು ಚೆನ್ನಾಗಿ ಉಜ್ಜಿ ತೊಳೆದು ಎತ್ತುಗಳು ಎಲ್ಲಿ ಸಿಕ್ಕಿದ್ವೋ ಅದೇ ಕಾಡಿನ ಮಧ್ಯೆ ಹೋಗಿ ಬಿಟ್ಟು ಬರ್ತಾನೆ. ಮತ್ತೆ ಬಂದು ಬಾಗಿಲು ಹಾಕ್ಕೊಂಡು ಒಂದೇ ಸಮ ದುಡಿ ಬಾರಿಸೋದಕ್ಕೆ ಶುರು ಮಾಡ್ತಾನೆ. ಆದರೆ ಅವನು ಬಿಟ್ಟು ಬಂದ ಎತ್ತುಗಳು ಮತ್ತೆ ಮನೆಯನ್ನು ಹುಡುಕಿ ವಾಪಸ್ ಬಂದಿರುತ್ತೆ. ಬಾಡು ನಾಯಿ ಕೂಡ ಅಲ್ಲೇ ಇರುತ್ತೆ. ಈತ ಒಂದೇ ಸಮ ದುಡಿಯನ್ನು ಬಾರಿಸ್ತಾನೆ ಇರ್ತಾನೆ. ಈ ಸದ್ದಿಗೆ ಸುತ್ತಮುತ್ತಲಿನ ಪ್ರದೇಶನೇ ಅದ್ರ ಹೋಗಬೇಕು ಹಾಗಿರುತ್ತೆ. ಆಗ ಇದ್ದಕ್ಕಿದ್ದಂತೆ ಆ ಶಬ್ದ ನಿಲ್ಲುತ್ತೆ. ನಿಂತ ತಕ್ಷಣ ಹೊರಗೆ ಬಿದ್ದಿದ್ದಂಥ ಬೆಳ್ಳಿ ಗಾಬರಿಯಾಗಿ ತನ್ನ ಜೊತೆ ಇದ್ದ ತಮ್ಮ ಕಾಳನನ್ನು ಕರ್ಕೊಂಡು ಮನೆಯೊಳಗೆ ಓಡಿ ಬಂದು ಬಾಗಿಲನ್ನು ತಳ್ಳಿ ನೋಡ್ತಾಳೆ. ಚೋಮ ದುಡಿಯನ್ನು ಕೈಯಲ್ಲಿ ಹಿಡಿದಿರೋ ಹಾಗೇ ಕೂತಿರ್ತಾನೆ. ಆತನ ಹೃದಯದಾಗಲೇ ನಿಂತು ಹೋಗಿರುತ್ತೆ. ಇಲ್ಲಿ ಕೆಳಜಾತಿ ಅನುಭವಿಸುವಂತಹ ಮನಸ್ಸಿನ ತುಮುಲಗಳು ಏನಿದೆ ಅದನ್ನು ಈ ಚೋಮನ ದುಡಿ ಕಥೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ.